ಟಿಪ್ಪು ಸುಲ್ತಾನ್ 70,000 ಹಿಂದೂಗಳನ್ನು ಕೊಡಗಿನಲ್ಲಿ ಮತಾಂತರ ಮಾಡಿದ್ದಾರೆ. ಅವರಷ್ಟು ದೇಶದ್ರೋಹಿ ಯಾರೂ ಇಲ್ಲ. ಅವರೊಬ್ಬ ನೀಚ ಅಂತ ಅಲ್ಲ. ನಮ್ಮನ್ನ ತಲೆ ತಿರುಗಿಸಲಿಕ್ಕೆ ಕೆಲವು ವಾಟ್ಸಪ್ ಯೂನಿವರ್ಸಿಟಿಯ ಮಾಸ್ಟರ್ಗಳು ನಮಗೆ ವಾದ ಮಾಡೋದಿದೆ. ನಿಜವಾಗ್ಲೂ 70,000 ಹಿಂದೂಗಳನ್ನು ಕೊಡಗಿನಲ್ಲಿ ಮತಾಂತರ ಮಾಡಿದಾರ? ಅದೆಷ್ಟು ಇಲ್ಲಾಜಿಕಲ್ ಸ್ಟೇಟ್ಮೆಂಟ್ ಅಂದ್ರೆ ಅದಕ್ಕೆ ಕೆಲವೊಂದು ದಾಖಲೆಗಳನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ, ಅಂದು 18ನೇ ಶತಮಾನದಲ್ಲಿ ಕೊಡಗಿನಲ್ಲಿದ್ದ ಜನಸಂಖ್ಯೆಯೇ 80,000. 80,000 ಜನಸಂಖ್ಯೆಯಲ್ಲಿ 70,000 ಜನರು ಮತಾಂತರಗೊಂಡಿದೆ. ಈಗ ಕೊಡಗಿನಲ್ಲಿ ಹಿಂದೂಗಳೇ ಇರ್ತಿರ್ಲಿಲ್ಲ. ಇದರಿಂದಲೇ ಗೊತ್ತಾಗುತ್ತೆ ಎಷ್ಟು ಇಲ್ಲಾಜಿಕಲ್ ಸ್ಟೇಟ್ಮೆಂಟ್ ಅದು ಅಂತ. ಮತ್ತೆ ಎರಡನೆಯದಾಗಿ, ಅದನ್ನ ಪುಷ್ಟೀಕರಿಸುವ ಬೇರೆ ಯಾವ ದಾಖಲೆಗಳು 70,000 ಜನರನ್ನ ಟಿಪ್ಪು ಸುಲ್ತಾನ್ ಮತಾಂತರ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ದಾಖಲೆಗಳು ಬೇರೆ ಎಲ್ಲೂ ಇಲ್ಲ. ಮೂರನೆಯದಾಗಿ, ಈ ರೀತಿ ಟಿಪ್ಪು ಸುಲ್ತಾನ್ರ ಕುರಿತು ಇಲ್ಲ ಸಲ್ಲದ ಆರೋಪಗಳನ್ನ ಬರೆದವರು, ರಚಿಸಿದವರು ಬ್ರಿಟಿಷರು. ಟಿಪ್ಪು ಸುಲ್ತಾನ್ ತನ್ನ ಪ್ರಾಣದ ಕೊನೆಯ ಉಸಿರು ಇರುವವರೆಗೂ ಹೋರಾಡಿದ್ದು